ನಮಸ್ಕಾರ ವೀಕ್ಷಕರೇ. ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬಳಿಕ ಅವರ ಸ್ಥಾನವನ್ನು ತುಂಬುವವರು ಯಾರು ಎನ್ನುವ ಪ್ರಶ್ನೆ ಎದ್ದಿದೆ. ಚುಟುಕು ಮಾದರಿಯಲ್ಲಿ ಅಬ್ಬರದ ಪ್ರದರ್ಶನ ನೀಡುವ ಜೊತೆಗೆ ತಂಡದ ಮುಂದಾಳತ್ವವನ್ನು ವಹಿಸಲು ಯಾರು ಸಮರ್ಥರು ಎಂಬ ಪ್ರಶ್ನೆ ಜೋರಾಗಿ ನಡೆಯುತ್ತಿದೆ. ಆದರೆ ಈ ಮೂವರು ಆಟಗಾರರು ಆ ನಾಯಕತ್ವದ ಸ್ಥಾನ ತುಂಬಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ. ಅವರು ಯಾರು ಅಂದ್ರೆ, ಮೊದಲನೆಯದಾಗಿ ಹಾರ್ದಿಕ್ ಪಾಂಡ್ಯ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಟಿ20 ಪಂದ್ಯಗಳಲ್ಲಿ ಭಾರತ ತಂಡದ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲು ಇರುವ ಮುಂಚೂಣಿ ಹೆಸರು. ಹಾರ್ದಿಕ್ ಈಗಾಗಲೇ ಭಾರತದ ಟಿ20 ಫಾರ್ಮೆಟ್ನ ಉಪನಾಯಕನಾಗಿದ್ದಾರೆ. ಅಲ್ಲದೆ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಗೆಲುವಿನಲ್ಲಿ ಹಾರ್ದಿಕ್ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಪ್ರಮುಖ ಪಾತ್ರ ವಹಿಸಿರುವುದು ನಿಮ್ಗೆಲ್ಲ ಗೊತ್ತಿದೆ. ಇನ್ನು IPL ನಲ್ಲೂ ಕೂಡ ಹಾರ್ದಿಕ್ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿದ್ದಾರೆ. ಹಾಗಾಗಿ ಇವರಿಗೆ ನಾಯಕನಾಗುವ ಚಾನ್ಸ್ ಹೆಚ್ಚಿದೆ. ಎರಡನೆಯದಾಗಿ ರಿಷಬ್ ಪಂತ್. ಅಪಘಾತದಿಂದ ಚೇತರಿಸಿಕೊಂಡು 2024ರ IPL ನಲ್ಲಿ ಕಂಬ್ಯಾಕ್ ಮಾಡಿದ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿ ಮಿಂಚಿದ್ದರು. ಅಲ್ಲದೆ ವರ್ಲ್ಡ್ ಕಪ್ ನಲ್ಲೂ ಕೂಡ ಪಂತ್ ಕಮಾಲ್ ಮಾಡಿದ್ದರು. ಹಾಗಾಗಿ ಪಾಂಡ್ಯ ಬಳಿಕ ಪಂತ್ ನಾಯಕನಾಗಲು ಎರಡನೇ ಫೇವರೇಟ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಮೂರನೇ ಹೆಸರು ಜಸ್ಪ್ರೀತ್ ಬುಮ್ರಾ. ಈ ಬಾರಿ ಭಾರತ ಟಿ20 ವಿಶ್ವಕಪ್ ಗೆಲ್ಲುವಲ್ಲಿ ಬುಮ್ರಾ ಕೊಡುಗೆ ಅಪಾರವಾಗಿದೆ. ತನ್ನ ಅದ್ಭುತ ಬೌಲಿಂಗ್ ದಾಳಿಯಿಂದ ಭಾರತ ಫೈನಲ್ ನಲ್ಲಿ ಕೈತಪ್ಪಿ ಹೋಗಿದ್ದ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಿತ್ತು. ಬುಮ್ರಾ ಅವರಿಗೆ ನಾಯಕತ್ವದಲ್ಲಿ ಅಷ್ಟೇನು ಅನುಭವವಿಲ್ಲ. ಆದರೆ ಸ್ಕಿಲ್ ವಿಚಾರಕ್ಕೆ ಬಂದ್ರೆ ಬುಮ್ರಾ ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗಾಗಿ ಇವರು ಕೂಡ ನಾಯಕನಾಗಲು ಸೂಕ್ತ ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ, ಇವರಲ್ಲಿ ಯಾರು ನಾಯಕನಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ.